ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಲಮಾಣಿ ವಸತಿ ನಿಲಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಮುಖ್ಯಮಂತ್ರಿ ಸಲಹೆಗಾರರಾದ ಶಾಸಕ ಬಿಆರ್ ಪಾಟೀಲ್ ಧ್ವಜವನ್ನು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು. ನಿಮ್ಮ ಸಮಾಜದ ವಿದ್ಯಾರ್ಥಿಗಳು ಬಹಳಷ್ಟು ಉನ್ನತ ಅಧಿಕಾರಿಗಳಾಗಿ ನಿವೃತ್ತರಾಗಿದ್ದಾರೆ. ಸಮಾಜದಲ್ಲಿ ಶಾಂತಿ ವಾತಾವರಣ ಇರುತ್ತದೆ. ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡೇ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಲಮಾಣಿ ವಸತಿ ನಿಲಯದ ಅಧ್ಯಕ್ಷರು ಗಂಗಾರಾಮ್ ಪವಾರ್, ಕಂಟು ರಾಠೋಡ್, ಸುಭಾಷ್ ಪೂಜಿ, ಸಂಜಯ್ ನಾಯಕ್, ಕೋಟೇಶ್ ರಾಠೋಡ್, ಮಾಣಿಕ್ ರಾಠೋಡ್, ಭೋಜು ಆಡೆ, ಗೋಪಿಚಂದ್ ಚೌಹಾನ್, ಶಿವಾಜಿ ರಾಠೋಡ್, ದನ್ನು ಕಾರ್ಭರಿ, ಲಾಲು ರಾಠೋಡ್, ಎಲ್ಲ ಸಮಾಜದ ವಿದ್ಯಾರ್ಥಿಗಳು, ಹಾಸ್ಟೆಲ್ ಸಿಬ್ಬಂದಿಗಳು, ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲುಟಿವಿ ನ್ಯೂಸ್, ಆಳಂದ್. ನಾನು 4 ಸಲ MLA ಇದೆ. 4 ಸಲ MLA ಆದಾಗೂ ಕೂಡ ಧ್ವಜಾವಳಕ್ಕೆ ನೀವು ಕರೆದಿರಿ. ಪಾಪ ಎಲ್ಲಿಯೂ ಯಾರ್ದೋ ಮನೆ ಕತ್ತಲಾಗ ಬೆಳಕಿಲ್ಲ, ಗಾಳಿ ಇಲ್ಲ, ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಸೋರ್ತಿತ್ತು, ಅಡಿಗೆ ಮಾಡಕ್ ಜಾಗ ಇಲ್ಲ, ಮಲ್ಕೊಳ್ಳೋಕೆ ಜಾಗ ಇಲ್ಲ. ನಾ ಅವತ್ತೇ ಹೇಳಿದ್ದೆ ನಿಮಗೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಗೆ ನಿಮ್ಮ ಸಮಾಜದಾಗ ಹೋಗಿದ್ದೀರ, ಯಾಕೆ ನೀವೆಲ್ಲ ಕಲಿತು ವಿಚಾರ ಮಾಡಿಲ್ಲ ಒಂದು ಸಮಾಜದ್ದು ಹಾಸ್ಟೆಲ್ ಕಟ್ಟಬೇಕಂತ. ಕಡೆಗೆ 2004 ನಾನು 15 ಲಕ್ಷ ರೂಪಾಯಿ ತೆಗೆದಿಟ್ಟು ಗುದ್ದಲಿ ಪೂಜೆ ಮಾಡಿದ್ವಿ ಸೇವಾಲಾಲ್ ನಗರದಾಗ. ಆದರೆ ನಾನು ಸೋತ ಮೇಲೆ ಬೇಸ್ಮೆಂಟ್ ಆಯ್ತು, ಏನೇನೂ ಆಗಲಿಲ್ಲ, ದುಡ್ಡು ಬರಲಿಲ್ಲ, ಅದು ಅಭಿವೃದ್ಧಿನೂ ಆಗಲಿಲ್ಲ. ಮತ್ತೆ ಕಳೆದ ಸಲ 13ರಲ್ಲಿ ನನಗೆ ಗೆದ್ದು ಬಂದಾಗ 1 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೆ. 1 ಕೋಟಿ ರೂಪಾಯಿ ನಮ್ಮ ಸುಭಾಷ್ ಫೌಜಿ ಬಹಳ ಓಡಾಡೋದು. 1 ಕೋಟಿ ಮಂಜೂರು ಮಾಡಿಸಿ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿತ್ತು. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.